ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಎಸ್ಸೇನ ನಾವು ಇದರಲ್ಲಿ ನೋಡ್ಕೊಳ್ಳೋಣ. ಇದರಲ್ಲಿ ಚೈಲ್ಡ್ ಅಬ್ಯೂಸ್ ಬಗ್ಗೆ ನಾವು ನೋಡ್ಕೊಳ್ಳೋಣ. ಅಂತಂದರೆ ಇಂಡಿಯಾದಲ್ಲಿ ಏನು ಚೈಲ್ಡ್ ಅಬ್ಯೂಸ್ ಆಗುತ್ತೆ, ಭಾರತದಲ್ಲಿ ಮಕ್ಕಳ ದೌರ್ಜನ್ಯ ಏನು ಆಗ್ತಾ ಇರುತ್ತೆ, ಇದರಲ್ಲಿ ಇಂಟ್ರೊಡಕ್ಷನಲ್ಲಿ ನಾವು ಏನು ಬರಿಬೋದು, ಕರೆಂಟ್ ಅಫೇರ್ಸಲ್ಲಿ ಇರುವಂಥ ಟಾಪಿಕ್ಸ್ ಏನೇನಿದೆ, ಮತ್ತು ಏನು ಲೆಜಿಸ್ಲೇಚರಲ್ಲಿ ನಮಗೆ ಆ್ಯಕ್ಟ್ ಇದೆ, ಆ ಆ್ಯಕ್ಟನ್ನು ಕೂಡ ನಾವು ಕಂಪ್ಲೀಟಾಗಿ ನೋಡ್ಕೊಳ್ಳೋಣ. ರೀಸೆಂಟಾಗಿ ನಮಗೆ ಬಾಂಬೆ ಹೈಕೋರ್ಟು ಕೊಟ್ಟಿರುವಂಥ ಒಂದು ಜಜ್ಮೆಂಟು, ನಾಗ್ಪುರ್ ಬೆಂಚು ಕೊಟ್ಟಿರುವಂಥ ಜಜ್ಮೆಂಟು, ಅದನ್ನು ನೋಡಿಕೊಂಡು ಕನ್ಕ್ಲೂಷನು ಕೂಡ ಕಂಪ್ಲೀಟಾಗಿ ನೋಡ್ಕೊಂಡಿರೋಣ. PDF ಮತ್ತು ಬೇರೆ ಏನಾದರೂ ಬೇಕಾಗಿದ್ದರೆ ನಿಮಗೆ ಈ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಂಡಿರ್ಬೋದು. ಬೇರೆ PDF ಮತ್ತು ಬೇರೆ ನೋಟ್ಸು ನಮ್ಮ ಗ್ರೂಪ್ ಏನಾದ್ರು ಜಾಯ್ನ್ ಆಗಬೇಕು ಅಂತಂದರೆ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಇಲ್ಲಿ ರೆಡ್ ಕಲರ್ ಒಂದು ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಅಂತ, ಅದನ್ನು ಪ್ರೆಸ್ ಮಾಡ್ಕೊಂಡಿರಿ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಜೊತೆಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ವೀಡಿಯೋಸ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಕೂಡ ಬರ್ತಾ ಇರುತ್ತೆ. ಸೊ ಚೈಲ್ಡ್ ಅಬ್ಯೂಸ್ ಇನ್ ಇಂಡಿಯಾ ಅಂತ ಹೇಳಿದ ತಕ್ಷಣ ಫಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ, ನಿಯರ್ಲಿ ನಮಗೆ 53% ಅಷ್ಟು ಮಕ್ಕಳು ಇಂಡಿಯಾದಲ್ಲಿ ಏನಿದೆ ಅಂತಂದರೆ ಯಾವುದೋ ಥರದ್ದು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ನ ಅವರು ಫೇಸ್ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ಜೆಂಡರ್ ನ್ಯೂಟ್ರಲ್ ಆಗಿ ಅಂತಂದರೆ ಇಲ್ಲಿ ಮೇಲ್ ಚೈಲ್ಡು ಕೂಡ ಆಗಿರ್ಬೋದು ಮತ್ತು ಫೀಮೇಲ್ ಚೈಲ್ಡು ಕೂಡ ಆಗಿರ್ಬೋದು. ಸೊ ಅಂತಂದರೆ ಎರಡೂ ಜೆಂಡರ್ ಅವರು ಕೂಡ ಯಾವುದೋ ಥರದ್ದು ಒಂದು ಸೆಕ್ಷುವಲ್ ಅಬ್ಯೂಸು ಫೇಸ್ ಮಾಡ್ಕೊತಾ ಇರ್ತಾರೆ. ಸೊ ಇಲ್ಲೊಂದು ಅನಾಲಿಟಿಕ್ಸ್ ಕೊಟ್ಕೊಂಡಿದ್ದಾರೆ ನೋಡಿ. 53% ಚಿಲ್ಡ್ರನ್ಸ್ ಆರ್ ವಿಕ್ಟಿಮ್ ಆಫ್ ಅಬ್ಯೂಸ್, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಅದರಲ್ಲಿ 2/3 ಇರುವಂಥವ್ರು ಫಿಸಿಕಲಿ ಅಬ್ಯೂಸ್ಡ್ ಅಂತಂದರೆ ಅವ್ರಿಗೆ ಹೊಡೆಯುವಂಥದ್ದು ಅಥವಾ ಫಿಸಿಕಲಿ ಹರ್ಟ್ ಮಾಡ್ಕೊಳ್ಳೋವಂಥದ್ದು. ಮಿಕ್ಕಿದಿರುವಂಥದ್ದು ಮೆಂಟಲಿ ಅಬ್ಯೂಸ್ ಮಾಡ್ಕೊಳ್ಳೋವಂಥದ್ದು. ಸೊ ಅದರಲ್ಲಿ ಬೇರೆ ಬೇರೆ ಥರದ್ದು ಕೂಡ ಅಬ್ಯೂಸ್ ಮಾಡ್ಕೊತಾ ಇರ್ತಾರಲ್ಲ. 8 ಕೇಸಸ್ ಆಫ್ ಅಬ್ಯೂಸ್ ಆರ್ ರಿಪೋರ್ಟೆಡ್ ಎವ್ರಿ ಡೇ. ಇದು ಬರೀ ರಿಪೋರ್ಟ್ ಆಗುವಂಥದ್ದಷ್ಟೇ. ರಿಪೋರ್ಟ್ ಆಗದೆ ಇರುವಂಥದ್ದು ಎಷ್ಟೊಂದಿರುತ್ತೆ, ಯಾಕಂತಂದರೆ ಮಕ್ಕಳಿಗೆ ಗೊತ್ತಾಗಲ್ಲ ಅಬ್ಯೂಸ್ ಆಗ್ತಿದ್ದಾರೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಆ ಅನಾಲಿಟಿಕ್ಸ್ ಪ್ರಕಾರ ನಾವು ನೋಡಿಕೊಂಡ್ರೆ ಉತ್ತರ ಪ್ರದೇಶಲ್ಲಿ ಹೈಯೆಸ್ಟ್ ಇರುವಂಥದ್ದು ಅಂತ. ನೆಕ್ಸ್ಟ್ ನಮಗೆ ಡೆಲ್ಲಿ ಬರುತ್ತೆ. ಸೊ ಇಲ್ಲೂ ಕೂಡ ನಾವು ಅನಾಲಿಟಿಕ್ಸ್ ನೋಡ್ಕೋಬೋದು. ಈ ಥರ ಫ್ಯಾಕ್ಟ್ಸ್ ಬರೀಬೇಕು ಅಂತ ಏನು ಅವಶ್ಯಕತೆ ಇಲ್ಲ ನಮಗೆ. ಬಟ್ ಈ ಥರ ಚಿಕ್ಕ ಪಾಯಿಂಟ್ಸ್ನ ನೀವು ಮೆನ್ಷನ್ ಮಾಡ್ಕೊಂಡಿದ್ರೆ ವೇಟೇಜು ತುಂಬ ಜಾಸ್ತಿ ಇರುತ್ತೆ ಆನ್ಸರಲ್ಲಿ. ಎಕ್ಸಾಂಪಲ್ 53% ಅಂತೂ ಮಕ್ಕಳು ಅಬ್ಯೂಸ್ ಆಗ್ತಾ ಇರ್ತಾರೆ, ಅದರಲ್ಲಿ 2/3 ಫಿಸಿಕಲಿ ಅಬ್ಯೂಸ್ ಆಗ್ತಾ ಇರ್ತಾರೆ. UPಯಲ್ಲಿ ಹೈಯೆಸ್ಟ್ ಇರುವಂಥದ್ದು. ಅದಾದಮೇಲೆ ಕ್ಯಾಟಗರಿ ಆಫ್ ಅಬ್ಯೂಸರ್ಸು, ಯಾರು ಅಬ್ಯೂಸ್ ಮಾಡ್ಕೊತಾರೆ, ಇದರಲ್ಲಿ ಬೇರೆ ಬೇರೆ ಡಿವಿಷನ್ಸಲ್ಲಿ ಅಂತಂದರೆ ಸ್ಟ್ರೇಂಜರ್ಸಿಂದನೇ ಜಾಸ್ತಿ ಅಬ್ಯೂಸ್ ಆಗ್ತಾ ಇರ್ತಾರೆ. ಅದರಲ್ಲೂ ನೇಬರ್ಸು ತುಂಬ ಜಾಸ್ತಿ ಅಬ್ಯೂಸ್ ಮಾಡ್ಕೊತಾ ಇರ್ತಾರೆ. ಕಂಪ್ಲೇಂಟ್ಸ್ ನಾವು ನೋಡ್ಕೋಬೇಕು ಅಂತಂದರೆ ಈ ಥರ ಸ್ಟೇಟ್ಸ್ಗಳೆಲ್ಲ ಅದು ಕೂಡ ಕಂಪ್ಲೇಂಟ್ ಕೊಡ್ತಾ ಇದ್ದಾವೆ. ನಂಬರ್ಸ್ ಎಲ್ಲ ನೆನ್ಪಿಟ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಬಟ್ ನೀವು ಒಂದು ಡೇಟಾನ ಒಂದು 4-5 ಪಾಯಿಂಟ್ಸಲ್ಲಿ ಅಟ್ಲೀಸ್ಟ್ ಮೆನ್ಷನ್ ಮಾಡ್ಕೊಂಡಿದ್ರೆ ನಿಮಗೆ ಟಾಪಿಕ್ ಮೇಲೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಆಗುತ್ತೆ. ಸೊ ಇವಾಗ ಸೆಕ್ಷುವಲ್ ಅಬ್ಯೂಸ್ ಅಂತಂದ್ರೇನು ಮಕ್ಕಳಲ್ಲಿ ಆಗುವಂಥದ್ದು, ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ಒಂದು ಡೆಫಿನೇಷನ್ನ ಕೊಟ್ಟಿದೆ. ಅವರು ಅದನ್ನು ಡಿಫೈನ್ ಮಾಡ್ಕೊಂಡಿದ್ದಾರೆ. ಸೊ ಡಿಫೈನ್ ಮಾಡ್ಕೊಂಡಿರೋದು ಕೂಡ ಇದರಲ್ಲಿ ತುಂಬ ಬ್ರಾಡ್ ಪರ್ಸ್ಪೆಕ್ಟಿವಲ್ಲಿ ಡಿಫೈನ್ ಮಾಡ್ಕೊಂಡಿದ್ದಾರೆ. ಅದನ್ನು ನಾವು ಇಲ್ಲಿ ನೋಡ್ಕೊಳ್ಳೋಣ. ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಈಸ್ ದ ಇನ್ವಾಲ್ವ್ಮೆಂಟ್ ಆಫ್ ಅ ಚೈಲ್ಡ್ ಇನ್ ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ ಮಕ್ಕಳು ಇನ್ವಾಲ್ವ್ ಆಗಿದ್ದರೆ ಅದನ್ನು ನಾವು ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ ಥರ ಆ್ಯಕ್ಟಿವಿಟಿ ಅಂತಂದರೆ, ಮಕ್ಕಳ ಕನ್ಸೆಂಟ್ ಇಲ್ದಂಗೆ ಅಥವಾ ಅವರ ಪರ್ಮಿಷನ್ ಇಲ್ದಿರೋ ಥರ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಏನಾದ್ರು ಮಾಡ್ಕೊಂಡಿರ್ಬೋದು, ಮೆಂಟಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ಅಥವಾ ಅವ್ರಿಗೆ ನೀಟಾಗಿ ಇನ್ಫಾರ್ಮ್ ಮಾಡಲಿಲ್ದಂಗೆ ಅಥವಾ ಕನ್ಸೆಂಟ್ ತೊಗೊಳ್ಳಿಲ್ದಂಗೆ ಏನಾದರೂ ಮಾಡ್ಕೊಂಡಿದ್ರೆ, ಅಥವಾ ಅಲ್ಲಿ ಇರುವಂಥ ರೂಲ್ಸು ರೆಗ್ಯುಲೇಷನು ಅಥವಾ ಸೋಷಲ್ ಟಾಬು ಏನಿರುತ್ತೆ ಸೊಸೈಟಿಯಲ್ಲಿ ಅದನ್ನು ಏನಾದರೂ ವೈಲೇಟ್ ಮಾಡಿಕೊಂಡ್ರೆ ಅದನ್ನು ನಾವು ಸೆಕ್ಷುವಲ್ ಆ್ಯಕ್ಟಿವಿಟಿ ಅಥವಾ ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಇದರಲ್ಲಿ ಏನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ, ಆ್ಯಕ್ಟಿವಿಟಿ ಹಿ ಆರ್ ಶಿ ಅಂತಂದರೆ ಫೀಮೇಲ್ ಆದರೂ ಆಗಿರ್ಬೋದು, ಮೇಲ್ ಆದರೂ ಆಗಿರ್ಬೋದು, ಆ ಮಗುವಿಂದು ಫುಲ್ ಪರ್ಮಿಷನ್ ಇಲ್ದಿದ್ದಂಗೆ, ಅವ್ರಿಗೆ ನೀಟಾಗಿ ಇನ್ಫಾರ್ಮ್ ಮಾಡಲಿಲ್ದಂಗೆ, ಅಥವಾ ಲೋಕಲಿ ಏನು ಲಾಸ್ ಎಲ್ಲ ಪ್ರೆಸೆಂಟ್ ಇರುತ್ತೆ ಆ ಲಾಸ್ನ ವೈಲೇಟ್ ಮಾಡಿಕೊಂಡು ಅಥವಾ ಸೋಷಲ್ ಟಾಬೂಸ್ನ ಕೂಡ ವೈಲೇಟ್ ಮಾಡ್ಕೊಂಡು ಏನಾದ್ರು ಮಾಡ್ಕೊತಿದ್ರೆ ಅದನ್ನು ನಾವು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳ್ಬಿಟ್ಟು ಕರಿಬೋದು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ಈ ಥರ ಹೇಳೋದ್ರಿಂದ ಈ ಥರದ್ದೇ ನೀವು ಆನ್ಸರಲ್ಲಿ ಇಂಟ್ರೊಡಕ್ಷನ್ ಬರ್ಕೊಂಡಿದ್ದರೆ ನಿಮಗೆ ವೇಟೇಜು ಕೂಡ ತುಂಬ ಜಾಸ್ತಿ ಇರುತ್ತೆ. ಇದರಲ್ಲಿ ಅಬ್ಯೂಸ್ ಅಂತ ಹೇಳಿದ ತಕ್ಷಣ ಅದೊಂದು ಬ್ರಾಡರ್ ಆಗಿರುವಂಥ ಇಶ್ಯೂ ಆಗುತ್ತೆ. ಅಂತಂದರೆ ಯಾವುದನ್ನು ನಾವು ಅಬ್ಯೂಸ್ ಅಂತ ಹೇಳ್ತೀವಿ ಅದು ಮತ್ತು ಸೆಕ್ಷುವಲ್ ಅಬ್ಯೂಸು ಎರಡೂ ಕೂಡ ನಾವು ಸ್ಪೆಸಿಫಿಕ್ಕಾಗಿ ಹೇಳ್ಕೊಳಕ್ಕಾಗಲ್ಲ. ಈಗ ಮಕ್ಕಳಿಗೆ ಬೇಕಾದ್ರೆ ಇಮೋಷ್ನಲ್ ಅಬ್ಯೂಸು ಕೂಡ ಆಗ್ಬೋದು, ಮೆಂಟಲ್ ಅಬ್ಯೂಸ್ ಆಗ್ಬೋದು, ಫಿಸಿಕಲ್ ಆಗಿರ್ಬೋದು ಅಥವಾ ಸೆಕ್ಷುವಲ್ ಆಗಿರ್ಬೋದು. ಸೊ ಈ ಥರ ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ಗ್ಯಾಮೆಟ್ಟು
ಕವರ್ ಆಗುತ್ತೆ ಅಂತಂದರೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಕವರ್ ಆಗುತ್ತೆ. ಚೈಲ್ಡ್ ಅಬ್ಯೂಸ್ ಅಂತ ಹೇಳಿದ ತಕ್ಷಣ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸು ಇದರಲ್ಲಿ ಕವರ್ ಆಗುತ್ತೆ. ಬಟ್ ಇಲ್ಲಿ ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳಿ ಬಂದ ತಕ್ಷಣ ಸೆಕ್ಷುವಾಲಿಟಿನ ಟಾರ್ಗೆಟ್ ಮಾಡಿಕೊಂಡು ಏನಾದರೂ ಮಾಡ್ಕೊಂಡಿದ್ದಿದ್ರೆ ಅದರಲ್ಲಿ ಜೆಸ್ಚರ್ಸ್ ಆಗಿರ್ಬೋದು, ವರ್ಡ್ಸು, ಪಿಕ್ಚರ್ಸು, ಆ್ಯಕ್ಷನ್ಸು ಈ ಥರದ್ದು ಏನಾದರೂ ಅವ್ರ ಅಗೇನ್ಸ್ಟು ಯೂಸ್ ಮಾಡ್ಕೊತಾ ಇದ್ದರೆ ಅದನ್ನು ನಾವು ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ. ಸೊ ಇಲ್ಲಿವರೆಗೂ ನಾವೇನು ನೋಡ್ಕೊಂಡಿದ್ವಿ, ಇದು ನಮಗೆ ಒಂದು ಪ್ರಾಪರಾಗಿ ಇಂಟ್ರೊಡಕ್ಷನ್ ಆಗಿರುತ್ತೆ. ಯಾಕೆ ಅಂತಂದರೆ ಸ್ಟಾರ್ಟಿಂಗ್ ನಾವು ಡೇಟಾ ನೋಡ್ಕೊಂಡಿದ್ದೀವಿ ಏನು ಅಂತ, ಅದಾದಮೇಲೆ ಡೇಟಾ ಆದಮೇಲೆ ಡೆಫಿನೇಷನ್ ನೋಡ್ಕೊಂಡಿದ್ದೀವಿ. ಡೆಫಿನೇಷನಿಗೆ ನಾವು ಎಕ್ಸ್ಪ್ಲನೇಷನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀವಿ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಈ ಥರ ಇರೋವಂಥ ಆ್ಯಕ್ಟು ನಮಗಂತೂ ಗೊತ್ತು ಎಲ್ಲರಿಗೂ, ಯಾವ ಥರ ಸೆಕ್ಷುವಲ್ ಆ್ಯಕ್ಟಿವಿಟಿ ಅಥವಾ ಮಕ್ಕಳ ಅಗೇನ್ಸ್ಟು ಏನು ಚೈಲ್ಡ್ ಅಬ್ಯೂಸ್ ಆಗ್ತಾ ಇರುತ್ತೆ ಅಂತ. ಅದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ನಮ್ಮಲ್ಲಿ ಪಾಕ್ಸೋ ಆ್ಯಕ್ಟ್ ಇದೆ. ಯಾವ ಆ್ಯಕ್ಟ್ ಇರೋವಂಥದ್ದು ಅಂತಂದರೆ ಪಾಕ್ಸೋ ಆ್ಯಕ್ಟ್ ಇರೋವಂಥದ್ದು. ಪಾಕ್ಸೋ ಫುಲ್ ಫಾರ್ಮ್ ಏನು? ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್. ನಾವು ಅಬ್ಯೂಸು ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದೀವಲ್ವ. ಸೊ ಇದರಲ್ಲಿ ಮೆಂಟಲ್ ಇರುತ್ತೆ, ಅದಾದಮೇಲೆ ಫಿಸಿಕಲ್ ಅಬ್ಯೂಸ್ ಇರುತ್ತೆ, ಇದರಲ್ಲಿ ಸೆಕ್ಷುವಲ್ ಅಬ್ಯೂಸ್ ಇರುತ್ತೆ. ಸೊ ಇದರಲ್ಲಿ ನಾವು ನೋಡ್ಕೊಳ್ಳೋವಂಥದ್ದು ಸೆಕ್ಷುವಲ್ ಅಫೆನ್ಸಸ್ಸಿಗೆ ಇರುವಂಥ ಆ್ಯಕ್ಟ್ ಬಂದ್ಬಿಟ್ಟು ಪಾಕ್ಸೋ ಆ್ಯಕ್ಟು. ಇದು ಒಂದು ಮೇಜರ್ ಕನ್ಸರ್ನ್ ನಮಗೆ. ಮೇಜರ್ ಕನ್ಸರ್ನ್ ಯಾಕೆ ಅಂತಂದರೆ ಇದನ್ನು ನೋಡಿ ಪಾಸ್ ಮಾಡ್ಕೊಂಡಿದ್ದೆ 2012 ಸೊ 2012 ನೀವು ನೆನಪಿದ್ರೆ ನಿಮಗೆ ಡಿಸೆಂಬರ್ 16 ಟೈಮು ಅಥವಾ ಡಿಸೆಂಬರ್ ಟೈಮಲ್ಲಿ 2012 ನಿರ್ಭಯ ಕೇಸು ಕೂಡ ಆಗಿತ್ತು. ಸೊ ಅದಾದಮೇಲೆ ಇನ್ನೂ ಸ್ಟ್ರಿಕ್ಟ್ ಮಾಡಬೇಕು ನಮ್ಮಲ್ಲಿ ಅಂತ ಹೇಳ್ಬಿಟ್ಟು 2012 ನಾವು ಪಾಕ್ಸೋ ಆ್ಯಕ್ಟ್ನು ಕೂಡ ಪಾಸ್ ಮಾಡ್ಕೊಂಡಿದ್ವಿ. ಅದನ್ನು 2019 ನಾವು ಅಮೆಂಡ್ಮೆಂಟು ಕೂಡ ಮಾಡ್ಕೊಂಡಿದ್ದೀವಿ. ಅಮೆಂಡ್ಮೆಂಟ್ ಯಾವುದಕ್ಕೋಸ್ಕರ ಮಾಡ್ಕೊಂಡ್ವಿ ಅಂತಂದರೆ 2012 ಏನು ಪ್ರಾವಿಷನ್ಸ್ಗಳಿತ್ತು, ಏನು ಪನಿಷ್ಮೆಂಟ್ಗಳಿತ್ತು, ಆ ಪನಿಷ್ಮೆಂಟ್ನ ಇನ್ನೂ ಸ್ವಲ್ಪ ನಾವು ಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಇನ್ನೂ ಸ್ವಲ್ಪ ನಾವು ಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ. 2019 ನಾವು ಅಮೆಂಡ್ಮೆಂಟಲ್ಲಿ ಇರೋವಂಥ ಪ್ರಾವಿಷನ್ಸ್ನ ಸ್ಟ್ರಿಕ್ಟ್ ಮಾಡ್ಕೊಂಡಿರೋಂಥದ್ದು. ಸೊ ಇದರಲ್ಲಿ ಮಕ್ಕಳನ್ನೂ ಕೂಡ ನೀಟಾಗಿ ಡಿಫೈನ್ ಮಾಡ್ತಾರೆ. ಇವಾಗ ಚಿಲ್ಡ್ರನ್ ಅಂತ ಹೇಳಿ ಬಂದ ತಕ್ಷಣ ಚಿಲ್ಡ್ರನ್ ಅಂತಂದರೆ ಯಾರು ಅಂತ ಹೇಳ್ಬಿಟ್ಟು ಕೂಡ ನೀಟಾಗಿ ಡಿಫೈನ್ ಮಾಡ್ಕೊಂಡಿರ್ತಾರೆ. ಸೊ ಚಿಲ್ಡ್ರನ್ನು ಈ ಆ್ಯಕ್ಟ್ ಪ್ರಕಾರ ಏನು ಅಂತಂದರೆ ಇಂಡಿವಿಜುವಲು ಏಜು 18 ವರ್ಷದ ಒಳಗಡೆ ಇದ್ದರೆ ಅವ್ರನ್ನ ಚಿಲ್ಡ್ರನ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ. ಸೊ ಚಿಲ್ಡ್ರನ್ ಮೇಲೆ ಅಫೆನ್ಸಸ್ ಆಗಿದ್ರೆ ನಮಗೆ ಪಾಕ್ಸೋ ಆ್ಯಕ್ಟ್ ಬರುತ್ತೆ. ಅದಾದಮೇಲೆ ನಮಗೆ ಚಿಲ್ಡ್ರನ್ ಈ ಆ್ಯಕ್ಟ್ ಹೊರಗಡೆ ಇರೋವಂಥದ್ದು ಕೂಡ ನಮಗೆ CRPC ಅವೆಲ್ಲ ಪ್ರಾವಿಷನ್ಸು ಕೂಡ ಅಪ್ಲೈ ಆಗುತ್ತೆ. ಅಕಸ್ಮಾತ್ ಮಕ್ಕಳು ಏನಾದರೂ ಅಫೆನ್ಸ್ನ ಕಮಿಟ್ ಮಾಡಿದ್ರೆ ನಮಗೆ ಜುವೆನೈಲ್ ಬೋರ್ಡ್ ಬರುತ್ತೆ, ಜುವೆನೈಲ್ ಆ್ಯಕ್ಟ್ ಅಂತ ಬರುತ್ತೆ. ಸೊ ಜುವೆನೈಲ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಈ ಡಿಫ್ರೆನ್ಸ್ನ ನೆನ್ಪಿಟ್ಕೊಂಡಿರಿ. ಅದರ ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ ಈ ಆ್ಯಕ್ಟ್ ಏನಿದೆಯಲ್ಲ ಅದು ಜೆಂಡರ್ ನ್ಯೂಟ್ರಲ್ ಅಂತಂದರೆ ಏನಾಗುತ್ತೆ, ಮೇಲ್ ಮಕ್ಕಳಿಗೆ ಏನು ಪ್ರಾವಿಷನ್ಸ್ ಇದೆಯಲ್ಲ ಸಿಮಿಲರ್ ಪ್ರಾವಿಷನ್ಸು ಫೀಮೇಲ್ ಮಕ್ಕಳಿಗಿದೆ. ಯಾಕಂತಂದರೆ ನಾವು ಫಸ್ಟ್ ಸ್ಲೈಡಲ್ಲೇ ನೋಡ್ಕೊಂಡಿರೋ ಹಾಗೆ ಆ್ಯಕ್ಟ್ಸು ಬಂದ್ಬಿಟ್ಟು ಮೇಲ್ ಮಕ್ಕಳು ಕೂಡ ಅಗೇನ್ಸ್ಟ್ ಆಗ್ತಾ ಇರುತ್ತೆ, ಫೀಮೇಲ್ ಮಕ್ಕಳು ಕೂಡ ಅಗೇನ್ಸ್ಟ್ ಆಗಿ ಆಗ್ತಾ ಇರುತ್ತೆ. ಇದರಲ್ಲಿ ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಅದಕ್ಕೆ ಡೆಫಿನೇಷನು ಕೂಡ ಬೇರೆ ಬೇರೆ ಟರ್ಮ್ಸಲ್ಲಿ ಕೊಡ್ತಾರೆ. ಫಸ್ಟು ಪೆನಿಟ್ರೇಟಿವ್ ಮತ್ತು ನಾನ್ ಪೆನಿಟ್ರೇಟಿವ್ ಅಸಾಲ್ಟು, ಹೆರಾಸ್ಮೆಂಟ್ ಆಗಿರ್ಬೋದು ಅಥವಾ ಪೋರ್ನೋಗ್ರಫಿಯಲ್ಲಿ ಆಗಿರ್ಬೋದು, ಈ ಥರದ್ದೆಲ್ಲ ಇದ್ದರೆ ಅದನ್ನು ಸೆಕ್ಷುವಲ್ ಅಬ್ಯೂಸ್ ಅಂತಲೇ ಟ್ರೀಟ್ ಮಾಡ್ಕೊತಾರೆ. ಈಗ ಮಕ್ಕಳ ಇಮೇಜಸ್ನ ಏನಾದ್ರು ಇಂಟರ್ನೆಟ್ಟಲ್ಲಿ ಸರ್ಕ್ಯುಲೇಟ್ ಮಾಡುವಂಥದ್ದು, ಆ ಥರದ್ದೆಲ್ಲದು ಪೋರ್ನೋಗ್ರಫಿ ಏನು ಬಂದಿರುತ್ತಲ್ಲ, ಚೈಲ್ಡ್ ಪೋರ್ನೋಗ್ರಫಿ ಏನು ಬಂದಿರುತ್ತಲ್ಲ, ಆ ಥರ ಮಾಡಿಕೊಂಡ್ರೂ ಕೂಡ ಸೆಕ್ಷುವಲ್ ಅಬ್ಯೂಸ್ ಅಂತ. ಇದು ಇದರಲ್ಲಷ್ಟೇ ಅಲ್ಲ, ನಮಗೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ಕೂಡ ಇದನ್ನು ನಾವು ರಿಪೋರ್ಟ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ನೀವೇನಾದರೂ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ನ ನೀವು ಯೂಸ್ ಮಾಡ್ಕೊತಾ ಇದ್ದರೆ ಅಲ್ಲಿ ಯಾರ್ದಾದ್ರು ಪೋಸ್ಟಲ್ಲಿ ಈ ಥರ ಏನಾದ್ರು ಒಫೆನ್ಸಿವ್ ಆಗಿ ಪೋಸ್ಟ್ ಮಾಡ್ಕೊಂಡಿದ್ರೆ ನೀವಲ್ಲಿ ರಿಪೋರ್ಟ್ ಅಂತ ಏನು ಪ್ರೆಸ್ ಮಾಡ್ಕೊತೀರಲ್ಲ, ಆ ರಿಪೋರ್ಟ್ ಅಂತ ಪ್ರೆಸ್ ಮಾಡ್ಕೊಂಡಿರೋದ್ರಲ್ಲಿ ಈ ಥರ ಅಬ್ಯೂಸು ಕೂಡ ಒಂದು ಇರುತ್ತೆ. ಸೊ ಇದ್ರ ಅಗೇನ್ಸ್ಟ್ ಕೊಟ್ಟರು ಕೂಡ ಆ ಕಂಪನಿ ಅದರ ಅಗೇನ್ಸ್ಟು ಕೆಲವೊಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡುತ್ತೆ. ಯಾಕಂತಂದರೆ ಕೆಲವೊಂದು ಸರಿ ಒಬ್ಬೊಬ್ರು ಏನು ಮಾಡ್ತಾರೆ, ಆ ಥರ ರಿಪೋರ್ಟಲ್ಲಿ ಆ ಥರ ಪೋಸ್ಟ್ ಇರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಿರಲ್ಲ, ಸುಮ್ಮನೆ ಹೇಟ್ರೇಡ್ಗೋಸ್ಕರ ಆ ಥರ ರಿಪೋರ್ಟ್ ಮಾಡ್ಕೊಂಡಿರ್ಬೋದು. ಅದಕ್ಕೆ ಅದನ್ನು ವೆರಿಫಿಕೇಷನ್ ಕೂಡ ಮಾಡೋದಿರುತ್ತೆ. ಹೇಳೋ ಮೀನಿಂಗ್ ಏನು ಅಂತಂದರೆ ಎಲ್ಲ ಕಡೆಯೂ ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟು ಇಶ್ಯೂ ಇರೋವಂಥದ್ದು ಇದು ಸೆಕ್ಷುವಲ್ ಅಬ್ಯೂಸು, ಮಕ್ಕಳ ಅಗೇನ್ಸ್ಟ್ ಆಗುವಂಥದ್ದು. ಇವಾಗ ಯೂಟ್ಯೂಬಲ್ಲೂ ಕೂಡ ವೀಡಿಯೋ ನೀವು ಅಪ್ಲೋಡ್ ಮಾಡ್ಕೋಬೇಕು ಅಂತಂದರೆ ಅದರಲ್ಲಿ ಒಂದು ಸಪ್ರೇಟಾಗಿ ಪ್ಯಾನಲ್ಲೇ ಕೊಟ್ಟಿರ್ತಾರೆ, ಈಗ ಮಕ್ಕಳಿಗಾಗಿ ಮಾಡಿದಿರೋ ವೀಡಿಯೋನ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಆ ಥರದ್ದೆಲ್ಲದು ಕೂಡ ಪ್ರಾವಿಷನ್ಸು ಪ್ರೈವೇಟಲ್ಲೂ ಕೂಡ ಇದೆ, ಗೌರ್ಮೆಂಟಲ್ಲೂ ಕೂಡ ಇದೆ. ಇವಾಗ ನಾವು ನೋಡ್ಕೊತಾ ಇರೋವಂಥದ್ದು ಯಾವುದು, ಗೌರ್ಮೆಂಟ್ ಮಾಡಿರೋಂಥ ಆ್ಯಕ್ಟಲ್ಲಿ ಏನೇನು ಪ್ರಾವಿಷನ್ ಇದೆ ಅಂತ. ಬಟ್ ಸಿಮಿಲರ್ ಪ್ರಾವಿಷನ್ಸು ನಮಗೆ ಈ ಥರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಆ್ಯಡ್ ಮಾಡ್ಕೊಂಡಿರಿ. ಸೊ ಈ ಆ್ಯಕ್ಟಲ್ಲಿ ಪನಿಷ್ಮೆಂಟ್ ಏನು ಹೇಳುತ್ತೆ, ಅಂತಂದರೆ ಅಕಸ್ಮಾತ್ ಆ ಮಗು ಏಜು 10 ಇಯರ್ಸ್ ಒಳಗಡೆ ಇದ್ದಿದ್ದರೆ
ಅವ್ರ ಅಗೇನ್ಸ್ಟ್ ಏನಾದರೂ ಅಸಾಲ್ಟ್ ಮಾಡ್ಕೊಂಡಿದ್ದರೆ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಫುಲ್ಲು ಲೈಫ್ ಇಂಪ್ರಿಸನ್ಮೆಂಟ್ ಅಷ್ಟು ಪನಿಷ್ಮೆಂಟು ಕೊಡುವಂಥ ಪ್ರಾಬಬಿಲಿಟಿ ಇರುತ್ತೆ. ಸೊ ಇಲ್ಲಿ ಆ್ಯಕ್ಟಲ್ಲಿ ಮೆನ್ಷನ್ ಮಾಡುವಂಥ ವರ್ಡ್ನ ನೀವು ನೋಡ್ಕೋಬೇಕು. ಚೈಲ್ಡ್ ಅವ್ರಿಗೆ ಮೇ ಎಕ್ಸ್ಟೆಂಡ್ ಅಂತಂದರೆ ಯಾರು ಅಸಾಲ್ಟ್ ಮಾಡ್ಕೊಂಡಿರ್ತಾರೆ ಅವ್ರನ್ನ ಲೈಫ್ ಇಂಪ್ರಿಸನ್ಮೆಂಟು ಕೂಡ ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೋದು. ಅದೇ ಮಕ್ಕಳು ಏಜು 16 ಒಳಗಡೆ ಇದ್ದರೆ ಮಿನಿಮಮ್ ಇಲ್ಲಿ 20 ಇಯರ್ಸ್ ಅಂತೂ ಪನಿಷ್ಮೆಂಟ್ ಕೊಡಲೇಬೇಕು. ಬಟ್ ಅದನ್ನು ಕೂಡ ಲೈಫ್ ಇಂಪ್ರಿಸನ್ಮೆಂಟ್ವರೆಗೂ ಅದು ತಲುಪ್ಬೋದು ಅಂತ. ಸೊ ಇದರಲ್ಲಿ ಕೆಲವೊಂದು ಸರಿ ಏನು ಮಾಡ್ಕೊಳ್ಳುತ್ತೆ ಅಂತಂದರೆ, ನಾರ್ಮಲಾಗಿ ಕೇಸಸ್ ಇರುವಂಥ ಟೈಮಲ್ಲಿ ಕೋರ್ಟು ರೇರೆಸ್ಟ್ ಆಫ್ ರೇರ್ ಅಂತ ಹೇಳ್ಬಿಟ್ಟು ಕರೆಯುತ್ತೆ, ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳ್ಬಿಟ್ಟು ಕೂಡ ಕರೆಯುತ್ತೆ. ಆ ಥರ ಟೈಮಲ್ಲಿ ಕಂಪ್ಲೀಟಾಗಿ ಕ್ಯಾಪಿಟಲ್ ಪನಿಷ್ಮೆಂಟು ಕೂಡ ಕೊಡ್ಬೋದು ಅಥವಾ ಲೈಫ್ ಇಂಪ್ರಿಸನ್ಮೆಂಟು ಕೂಡ ಕೊಡ್ಬೋದು. ಅದನ್ನು ಅಲ್ಲಿ ಕೋರ್ಟು ಡಿಸೈಡ್ ಮಾಡ್ಕೊಳುತ್ತೆ ಏನು ಮಾಡ್ಕೋಬೇಕು ಅಂತ. ಅದ್ರ ಜೊತೆಗೆ ಈ ಥರ ಕೇಸಸ್ ಏನು ರಿಪೋರ್ಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಸ್ಪೆಷಲ್ ಕೋರ್ಟ್ಸ್ಗಳ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಈ ಪರ್ಪಸ್ಗೋಸ್ಕರ. ಅದ್ರ ಜೊತೆಗೆ ಆ ಮಗುವಿನ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ಕೋಬೇಕು ಅಂತಂದರೆ ಮಿನಿಮಮ್ ಆಫೀಸರು ಇರಬೇಕಾಗಿರುವಂಥದ್ದು ಅಟ್ಲೀಸ್ಟ್ ಸಬ್ ಇನ್ಸ್ಪೆಕ್ಟರ್ ಇರಬೇಕು. ಅವರು ಹೋಗಿ ಆ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ಕೋಬೇಕು ಅಂತಂದರೆ ಸ್ಟಾರ್ಟಿಂಗ್ ಆಫೀಸರೇ ಸಬ್ ಇನ್ಸ್ಪೆಕ್ಟರ್ ಇರಬೇಕು. ಅವರೇ ಹೋಗ್ಬಿಟ್ಟು ಅದು ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ಕೋಬೇಕು. ಆ ರೆಕಾರ್ಡ್ ಮಾಡ್ಕೊಳ್ಳೋಂಥ ಸ್ಟೇಟ್ಮೆಂಟು ಕೂಡ ಆ ಮಗುವಿನ ರೆಸಿಡೆನ್ಸಲ್ಲೇ ರೆಕಾರ್ಡ್ ಮಾಡ್ಕೋಬೇಕು. ಇಲ್ಲಾಂತಂದರೆ ಆ ಮಗುವಿಗೆ ಯಾವ ಪ್ಲೇಸು ಚೆನ್ನಾಗಿ ಅನಿಸುತ್ತೆ ಆ ಥರದ್ರಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಇವರು ಯೂನಿಫಾರ್ಮು ಕೂಡ ಹಾಕ್ಕೊಂಡು ಹೋಗೋ ಹಾಗಿಲ್ಲ. ಸಿವಿಲಿಯನ್ ಥರನೇ ಡ್ರೆಸ್ ಮಾಡಿಕೊಂಡು ಹೋಗಿರಬೇಕು. ಅಂತಂದರೆ ಮಕ್ಕಳಿಗೆ ಏನೇನು ಪ್ರಾವಿಷನ್ ಬೇಕು ಆ ಥರ ಪ್ರಾವಿಷನ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ಸ್ಪೆಷಲ್ ಕೋರ್ಟು ಕೂಡ ಏನಿರುತ್ತಲ್ಲ, ಈ ಕೋರ್ಟು ಕೂಡ ಒಂಥರ ಮಕ್ಕಳಿಗೆ ಫ್ರೆಂಡ್ಲಿ ಆಗಿರೋವಂಥ ಕೋರ್ಟ್ ಇರುತ್ತೆ. ಅಂತಂದರೆ ಅಲ್ಲಿ ಚಿಕ್ಕದಾಗಿ ಕಾರ್ಟೂನ್ಸ್ ಮಾಡ್ಕೊಂಡಿರ್ಬೋದು. ಅಂತಂದರೆ ಒಂಥರ ಮಕ್ಕಳಿಗೆ ಒಂದು ಪ್ಲೇ ಥರ ಅಥವಾ ಅಂತಂದರೆ ಒಂದು ಕೋರ್ಟ್ ಥರ ಅನಿಸ್ಬಾರ್ದು ಅವ್ರಿಗೆ. ಅಂತಂದರೆ ಅವ್ರ ಅಗೇನ್ಸ್ಟ್ ಏನೋ ಆಗ್ತಿದೆ ಅಂತ ಹೇಳ್ಬಿಟ್ಟು ಅನಿಸ್ಬಾರ್ದು. ಆ ಥರ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಥರ ಪ್ರೊವಿಷನ್ಸ್ ಎಲ್ಲದು ಕೂಡ ನಮಗೆ ಈ ಪಾಕ್ಸೋ ಆ್ಯಕ್ಟಲ್ಲಿ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಆ ಮಗುನ ಸ್ಟೇಷನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾತ್ರಿವರೆಗೂ ಉಳಿಸೋ ಹಾಗಿಲ್ಲ. ಅದೊಂಥರ ಮೆಂಟಲಿ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪ್ರೊವಿಷನ್ಸ್ನ ಮಾಡ್ಕೊಂಡಿದ್ದಾರೆ. ಇಷ್ಟು ನಮಗೆ ಪ್ರಾವಿಷನ್ಸ್ ಇದ್ದಿದ್ದೂ ಕೂಡ ರೀಸೆಂಟಾಗಿ ನಾಗ್ಪುರ್ ಬೆಂಚು ಈ ಪಾಕ್ಸೋ ಆ್ಯಕ್ಟಿನ ಇಂಟರ್ಪ್ರಿಟೇಷನ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೆ. ಸೊ ನಾಗ್ಪುರ್ ಬೆಂಚ್ ಬಂದ್ಬಿಟ್ಟು ಬಾಂಬೆ ಹೈಕೋರ್ಟಲ್ಲೇ ಪಾಸ್ ಮಾಡ್ಕೊಂಡಿರೋಂಥದ್ದು ಒಂದು ಜಡ್ಜ್ಮೆಂಟು. ಸೊ ಬಾಂಬೆ ಹೈಕೋರ್ಟಿಂದು ಒಂದು ಬೆಂಚ್ ಅದು, ಅದರ ಹೆಸರು ಬಂದ್ಬಿಟ್ಟು ನಾಗ್ಪುರ್ ಬೆಂಚ್ ಅಂತ. ಸೊ ಅವರು ಒಂದು ಜಡ್ಜ್ಮೆಂಟ್ನ ಪಾಸ್ ಮಾಡ್ಕೊಂಡಿರೋಂಥದ್ದು. ಕೇಸ್ ಹೆಸರೇನು ಅಂತ ನೀವು ನೆನಪು ಇಟ್ಕೊಂಡಿದ್ದನ್ನು ಬರೆದ್ರೆ ತುಂಬಾ ಜಾಸ್ತಿ ಅಡ್ವಾಂಟೇಜ್ ಇರುತ್ತೆ. ಸತೀಶ್ ಬಾಂಧು ರಾಗ್ಡೆ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ. ಸತೀಶ್ ಬಾಂಧು ರಾಗ್ಡೆ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ ಈ ಕೇಸು. ಈ ಕೇಸಲ್ಲಿ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಬಗ್ಗೆ ಇಲ್ಲಿ ಕೋರ್ಟಲ್ಲಿ ಮಾತಾಡ್ಕೊಂಡಿದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ಈ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಆಗಿರಲಿಲ್ಲ ಅಂತಂದರೆ, ಸ್ಕಿನ್ನಿಂದ ಸ್ಕಿನ್ನಿಗೆ ಕಾಂಟ್ಯಾಕ್ಟ್ ಆಗಿರಲಿಲ್ಲ ಅಂತಂದರೆ ಅದನ್ನು ನಾವು ಸೆಕ್ಷುವಲ್ ಅಫೆನ್ಸ್ ಅಂತ ಕರೆಯೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮಗೆ ಕೋರ್ಟು ಹೇಳಿದೆ. Skin to skin contact is essential to constitute an offence as sexual offence under Section 7 of POCSO Act. Section 7 of POCSO Act ನಮಗೆ ಸೆಕ್ಷುವಲ್ ಅಫೆನ್ಸು ಅಗೇನ್ಸ್ಟು ಮೈನರ್ಸು ಡೀಲ್ ಮಾಡ್ತಾ ಇರುತ್ತೆ. ಅದರಲ್ಲಿ ಕೋರ್ಟು ಇಂಟರ್ಪ್ರಿಟ್ ಏನು ಮಾಡ್ಕೊಂಡಿರೋದು ಅಂತಂದರೆ, ಸ್ಕಿನ್ ಟು ಸ್ಕಿನ್ ಮುಟ್ಟಿದ್ರೆ ಅಷ್ಟೇ ಇದೊಂದು ಅಫೆನ್ಸ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅದು ಸೆಕ್ಷುವಲ್ ಅಫೆನ್ಸ್ ಆಗಲ್ಲ. ಸೆಕ್ಷನ್ 7 ಅಂಡರಲ್ಲಿ ಇದನ್ನು ಹೊರಗಡೆ CRPC ಪ್ರಕಾರ ನಾವು ಡೀಲ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಇದ್ರ ಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ನೋಡಿ, ಫಸ್ಟ್ ಆಫ್ ಆಲ್ ಪಾಕ್ಸೋ ಆ್ಯಕ್ಟ್ ಅನ್ನೋದು ಮಾಡ್ಕೊಂಡಿರುವಂಥದ್ದೇ ಎಕ್ಸ್ಟ್ರಾ ಪ್ರೊವಿಷನ್ ಕೊಡೋದಕ್ಕೆ ಅಥವಾ ಎಕ್ಸ್ಟ್ರಾ ಪ್ರೊಟೆಕ್ಷನ್ ನಾವು ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ಈ ಥರ ಡೈಲ್ಯೂಟ್ ಮಾಡಿಬಿಟ್ಟು ಇಂಟರ್ಪ್ರಿಟ್ ಮಾಡ್ಕೊಂಡಿರುವಂಥದ್ದು ಆಲ್ ಓವರ್ ಇಂಡಿಯಾ ಆಗಿರ್ಬೋದು, ಆಲ್ ಓವರ್ ವರ್ಲ್ಡ್ ಆಗಿರ್ಬೋದು, ಒಂಥರ ಒಳ್ಳೆ ಮೆಸೇಜ್ ಇದು ಕಳಿಸ್ತಾ ಇರಲ್ಲ. ಯಾಕೆಂತಂದರೆ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಕೋರ್ಟ್ ಆಲ್ಸೋ ಹೆಲ್ಡ್ ದಟ್ ಪನಿಷ್ಮೆಂಟ್ ಶುಡ್ ಬಿ ಪ್ರೊಪೋರ್ಷನೇಟ್ ಟು ದ ಸೀರಿಯಸ್ನೆಸ್ ಆಫ್ ದ ಕ್ರೈಮ್. ಅಂತಂದರೆ ಯಾವ ಥರ ಕ್ರೈಮ್ ಮಾಡಿರ್ತಾರೆ ಅದೇ ಥರ ಪನಿಷ್ಮೆಂಟ್ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇರೋವಂಥ ಪ್ರಾವಿಷನ್ನ ತುಂಬಾ ಜಾಸ್ತಿ ಡೈಲ್ಯೂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನೀವು ಎಲ್ಲ ಬೇರೆ ಬೇರೆ ಕಡೆ ಎಡಿಟೋರಿಯಲ್ಸ್ಗಳು ಓದಿದ್ರೆ, ಈ ರೀಸೆಂಟಾಗಿ ಪಾಸ್ ಆಗಿರುವಂಥ ಜಜ್ಮೆಂಟ್ ಇದು, ಬೇರೆ ಬೇರೆ ಅನಾಲಿಸಿಸ್ ಓದಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಇದು ತುಂಬ ನ್ಯಾರೋ ಆಗಿ ಕೋರ್ಟು ಇಂಟರ್ಪ್ರಿಟ್ ಮಾಡ್ಕೊಂಡಿದೆ ಅಂತ. ಬಟ್ ನಾವೇ ಆ ಇಂಟರ್ಪ್ರಿಟೇಷನ್ನ ನ್ಯಾರೋ ಅಂತ ಹೇಳ್ತೀವಿ ಅಂತಂದರೆ ಕೋರ್ಟು ಕೂಡ ಒಂದ್ಸರಿ ಯೋಚನೆ ಮಾಡ್ಕೊಂಡಿರುತ್ತೆ. ಅದಕ್ಕೆ ಕೋರ್ಟು ಅದಕ್ಕೇನು ಫಾಲೋ ಮಾಡುತ್ತೆ ಅಂತಂದರೆ ಪ್ರಿನ್ಸಿಪಲ್ ಆಫ್ ಪ್ರೊಪೋರ್ಷನಾಲಿಟಿ ಅಂತ. ಪ್ರಿನ್ಸಿಪಲ್ ಆಫ್ ಪ್ರೊಪೋರ್ಷನಾಲಿಟಿ ಅಂತಂದರೆ ಏನು, ಯಾವ ಥರ ಇವರು ಅಫೆನ್ಸ್ ಮಾಡ್ಕೊಂಡಿದ್ದಾರೆ ಅದೇ ಲೆವೆಲಲ್ಲಷ್ಟೇ ಪನಿಷ್ಮೆಂಟ್ ಕೊಡಬೇಕು, ಯಾವ ಅಫೆನ್ಸ್ ಮಾಡ್ಕೊಂಡಿಲ್ಲ ಅದಕ್ಕೆ ಪನಿಷ್ಮೆಂಟ್ ಕೊಡೋ ಹಾಗಿಲ್ಲ ಅಂತ. ಅದಕ್ಕೆ ಇದೊಂದು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಆಗಿ ನೋಡ್ಕೊತಾರೆ, ಪ್ರಿನ್ಸಿಪಲ್ ಆಫ್ ಪ್ರೊಪೋರ್ಷನಾಲಿಟಿ ಅಂತ ಹೇಳ್ಬಿಟ್ಟು.
ಆದರೆ ನಾವು ನೋಡ್ಕೊಂಡಿರೋ ಪ್ರಕಾರ ಮಕ್ಕಳ ಅಗೇನ್ಸ್ಟು ಅಥವಾ ಮೈನರ್ ಅಗೇನ್ಸ್ಟು ಏನಾದರೂ ಕೇಸ್ ಬಂದಿದ್ದರೆ ಅದಕ್ಕೆ ನಾವು ಜಾಸ್ತಿ ಪ್ರೊಟೆಕ್ಷನ್ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಈ ಥರ ಪಾಕ್ಸೋ ಆ್ಯಕ್ಟ್ ಪಾಸ್ ಮಾಡ್ಕೊಂಡಿರೋಂಥದ್ದಲ್ವ. ಯಾಕಂತಂದರೆ ಇವಾಗ ನಮಗೆ ಚೈಲ್ಡ್ ಅಬ್ಯೂಸ್ ಆಗೋ ಹಂಗಿದೆ, ಇಲ್ಲಾರೆ ಅಸಾಲ್ಟ್ ಆಗೋ ಆ ಥರ ಇದೆ ಅಂತಂದರೆ ನಮ್ಗೆ ಅದಕ್ಕೆ ಇವಾಗಲೇ CRPC ಆಗಿರ್ಬೋದು, ಈ ಥರದ್ದೆಲ್ಲದು ಕೂಡ ಹೊರಗಡೆ ನಮಗೆ ಆ್ಯಕ್ಟ್ಸ್ಗಳಿದ್ದೇ ಇದ್ದಾವೆ. ಬಟ್ ಪಾಕ್ಸೋ ಆ್ಯಕ್ಟ್ ಅಂತ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ ತಕ್ಷಣ ಅದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡಬೇಕು ಅಂತ ಅಲ್ವಾ. ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡಬೇಕು ಅಂತಲೇ ನಾವು ಈ ಥರ ಮಾಡ್ಕೊಂಡಿರೋಂಥದ್ದು. ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದನ್ನು ಕೂಡ ಇವರು ಡೈಲ್ಯೂಟ್ ಮಾಡ್ಕೊಂಡಿದ್ರೆ ಅದು ನಮಗೆ ಚೆನ್ನಾಗಿ ಹೋಗ್ತಾ ಇರಲ್ಲ. ಯಾಕೆಂತಂದರೆ ಇಂಟೆನ್ಷನ್ ಆಫ್ ಪಾಕ್ಸೋ ಆ್ಯಕ್ಟ್ ಇಟ್ ಸೆಲ್ಫ್ ಇಸ್ ಗ್ರೇಟರ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ಮಕ್ಕಳಿಗೆ. ಬಟ್ ನಾವು ಪಾಕ್ಸೋ ಆ್ಯಕ್ಟ್ ಮಾಡ್ಕೊಂಡಿರೋವಂಥದ್ದೇ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಏನಿದೆಯಲ್ಲ, ಇವರು ಕೂಡ ಒಂದು ಕನ್ವೆನ್ಷನ್ ಆನ್ ರೈಟ್ ಆಫ್ ಚಿಲ್ಡ್ರನ್ ಅಂತ ಹೇಳ್ಬಿಟ್ಟು ಇತ್ತು. ಸೊ ಅದನ್ನು ನಾವು 2011-2012 ಟೈಮಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಸೊ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಸೊ ಪ್ರಾಬಬ್ಲಿ 97-98 ಇರಬೇಕು. ಸೊ ಒಂದ್ಸರಿ ನಾನು ನೋಡ್ಕೊಂಡು ಅದನ್ನು ಕಮೆಂಟಲ್ಲಿ ಹಾಕಿರ್ತೀನಿ. ಬಟ್ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ನಾವು ಅದನ್ನು ಸೈನ್ ಮಾಡ್ಕೊಂಡಿದ್ದೀವಿ. ಅದ್ರ ಬೇಸಿಸ್ ಮೇಲೇ ನಾವು ಮಕ್ಕಳಿಗೆ ಜಾಸ್ತಿ ಪ್ರೊಟೆಕ್ಷನ್ ಕೊಡಬೇಕು ಅಂತಲೇ ಪಾಕ್ಸೋ ಆ್ಯಕ್ಟ್ ಪಾಸ್ ಮಾಡಿರುವಂಥದ್ದು. ಹಾಗೆ ಮಾಡಿರೋಂಥ ಟೈಮಲ್ಲಿ ಈ ಥರ ನಾವು ಬೇರೆ ಪ್ರಿನ್ಸಿಪಲ್ನ ತೊಗೊಂಡ್ಬಿಟ್ಟು ಯಾವುದಾದ್ರೂ ಪನಿಷ್ಮೆಂಟ್ ಕೊಡಬೇಕು ಅಂತಂದರೆ ಅದನ್ನು ನಾವು ಈ ಪ್ರಿನ್ಸಿಪಲಿಂದ ಹೊರಗಡೆ ಕೊಡ್ತಾ ಇದ್ದೀವಿ ಅಂತಂದರೆ ಅದು ಮಕ್ಕಳ ಮೈಂಡ್ಸೆಟ್ಗೂ ಕೂಡ ಹರ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಆ್ಯಕ್ಟ್ ಪಾಸ್ ಮಾಡ್ಕೊಂಡಿರೋದೇ ಯಾಕೆ ಅಂತಂದರೆ ಸ್ಪೆಷಲ್ ವಲ್ನರಬಿಲಿಟಿ ಇರುತ್ತೆ ಮಕ್ಕಳಿಗೆ, ಅದಕ್ಕೋಸ್ಕರ ಅಂತಲೇ ಪಾಸ್ ಮಾಡೋವಂಥದ್ದು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇವಾಗ ನಾವು ಗೌರ್ಮೆಂಟ್ ಬಸ್ಸಲ್ಲಿ ನೋಡ್ಕೊಂಡಿರ್ಬೋದು, ಅದಕ್ಕೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಸೀಟು ಕೂಡ ಸಿಗುತ್ತೆ. ಸೊ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಕೂಡ ಒಂದು ಸೀಟ್ ಇರುತ್ತೆ, 1-2 ಸೀಟ್ ಇಟ್ಟಿರ್ತಾರೆ. ಅದಾದಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಸೀಟ್ಸ್ ಇಟ್ಟಿರ್ತಾರೆ, ವುಮನ್ಗೆ ಅಂತ ಹೇಳ್ಬಿಟ್ಟು ರಿಸರ್ವ್ ಮಾಡಿ ಸೀಟ್ ಇಟ್ಟಿರ್ತಾರೆ. ಯಾಕೆ ಕೊಡಬೇಕು ಅಂತಂದರೆ ವೀಕರ್ ಸೆಕ್ಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ವೀಕರ್ ಸೆಕ್ಷನ್ ಆಫ್ ಸೊಸೈಟಿ, ಈಕ್ವಾಲಿಟಿ ಬೇರೆ, ಬಟ್ ಇಲ್ಲಿ ವೀಕರ್ ಸೆಕ್ಷನ್ ಆಫ್ ಸೊಸೈಟಿ ಅಂತಂದರೆ ಈಕ್ವಾಲಿಟಿನ ಮೇಂಟೈನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟೆ ಕೊಟ್ಟಿರೋಂಥದ್ದು. ಇವಾಗ ನೀವು ಮೇಲಿಗೆ ಸೀಟ್ ರಿಸರ್ವ್ಡ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಲ್ಲ, ಬಟ್ ವುಮನಿಗೆ ಸೀಟ್ ರಿಸರ್ವ್ಡ್ ಇರುತ್ತೆ. ಅದೇ ಥರ ಮೆಟ್ರೋಲ್ಲೂ ಆಗಿರ್ಬೋದು, ಬೇರೆ ಎಲ್ಲ ಕಡೆಯೂ ಕೂಡ ವುಮನಿಗೆ ಸೀಟ್ ರಿಸರ್ವೇಷನ್ ಇರುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅವ್ರಿಗಾಗಿರ್ಬೋದು, ಜೊತೆಗೆ ಸೀನಿಯರ್ ಸಿಟಿಸನ್ಸ್ಗೂ ಕೂಡ ಆಗಿರ್ಬೋದು. ಯಾಕೆ ಈ ಥರ ಪ್ರೊವೈಡ್ ಮಾಡೋದು ಅಂತಂದರೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡಬೇಕು, ಸೊಸೈಟಿಯಲ್ಲಿ ಒಂದು ಮೊರಾಲ್ ಇರಬೇಕು, ಒಂದು ಎಥಿಕ್ಸ್ ಇರಬೇಕು ಅಂತ ಹೇಳ್ಬಿಟ್ಟೆ ಈ ಥರ ಪ್ರೊವೈಡ್ ಮಾಡ್ಕೊಂಡಿರ್ತಾರೆ. ಅದೇ ಪ್ರಕಾರ ನಾವು ಪಾಕ್ಸೋ ಆ್ಯಕ್ಟನ್ನು ಪಾಸ್ ಮಾಡ್ಕೊಂಡಿರೋಂಥದ್ದೇ ಯಾಕೆ ಅಂತಂದರೆ ಮಕ್ಕಳು ತುಂಬ ಜಾಸ್ತಿ ವಲ್ನರಬಲ್ ಇರ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಸ್ಪೆಷಲ್ ಪ್ರೊಟೆಕ್ಷನ್ ಕೊಡಲೇಬೇಕು ಅಂತ. ಕೆಲವೊಂದು ಮಕ್ಕಳಿಗೆ, ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಕೂಡ ಗೊತ್ತಾಗಲ್ಲ ಅವ್ರಿಗೆ ಅಬ್ಯೂಸ್ ಮಾಡಿದಾರೋ ಇಲ್ವೋ ಅಂತ ಹೇಳ್ಬಿಟ್ಟು, ಅಥವಾ ಅಬ್ಯೂಸ್ ಅಂತಲೇ ಅವ್ರಿಗೆ ಗೊತ್ತಿರಬೇಕಲ್ವ. ಸೊ ಅದಕ್ಕೋಸ್ಕರ ಅವ್ರಿಗೆ ಈ ಥರ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಟ್ಕೊಂಡಿದ್ರೆ ನಮ್ಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ, ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸಪ್ರೇಟ್ ರೂಟ್ ಇರುತ್ತೆ. ಅವ್ರಿಗೂ ಕೂಡ ಮೆಂಟಲಿ ನಾವು ಪೀಸು ಕೂಡ ಕೊಡ್ಬೋದು ಅಂತ. ಯಾಕಂತಂದರೆ ಚೈಲ್ಡ್ಹುಡ್ ಬಂದ್ಬಿಟ್ಟು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ ಯಾವುದಾದ್ರು ಹ್ಯೂಮನ್ ಬೀಯಿಂಗಲ್ಲೂ ಕೂಡ. ಯಾಕಂತಂದರೆ ಚಿಕ್ಕವ್ರು ಇರ್ಬೇಕಾದ್ರೆ ಜಾಸ್ತಿ ಫ್ರೆಂಡ್ಸ್ ಎಲ್ಲ ಅದು ಕೂಡ ಮಾಡ್ಕೊಳ್ಳೋವಂಥದ್ದವರು. ಸೊ ಚಿಕ್ಕವ್ರು ಇರ್ಬೇಕಾದ್ರೆ ಎಲ್ಲ ಈಕ್ವಲ್ ಆಗಿ ಎಲ್ಲರನ್ನೂ ಕೂಡ ನೋಡ್ಕೊಳ್ಳೋವಂಥದ್ದು. ಅದಾದಮೇಲೆ ದೊಡ್ಡವರಾಗ್ತಾ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಮಾಡಿಕೊಂಡು ವಾಪಸ್ ಅವರು ತಮ್ಮ ಚೈಲ್ಡ್ಹುಡ್ನೇ ನೀಟಾಗಿ ರೀಕಾಲ್ ಮಾಡ್ಕೊತಾ ಇರ್ತಾರೆ. ಸೊ ಈ ಥರ ಚೈಲ್ಡ್ಹುಡ್ಡೇ ತುಂಬ ಡಾರ್ಕಾಗಿ ಪಾಸ್ ಆಗೋಗ್ಬಿಟ್ರೆ ಅದನ್ನು ಗೌರ್ಮೆಂಟು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಥರದ್ದು ಒಂದು ಇನ್ಸ್ಟಿಟ್ಯೂಷನ್ ಪ್ಲೇಸಲ್ಲಿ ಇಟ್ಕೊಂಡಿರಲಿಲ್ಲ ಅಂತಂದರೆ ಅದು ಒಂಥರ ಕಂಪ್ಲೀಟಾಗಿ ಸಿಸ್ಟಮ್ಮೇ ಫೇಲ್ಯೂರ್ ಆಗಿರೋ ಥರ ಆಗಿರುತ್ತೆ. ಅದಕ್ಕೆ ನಾವೇನು ಹೇಳ್ಬೋದು ಅಂತಂದರೆ ಈ ನಾಗ್ಪುರ್ ಬೆಂಚು ರೀಸೆಂಟಾಗಿ ಪಾಸ್ ಮಾಡ್ಕೊಂಡಿರೋವಂಥದ್ದು ಪಾಕ್ಸೋ ಆ್ಯಕ್ಟ್ನ ತುಂಬ ಡೈಲ್ಯೂಟ್ ಮಾಡ್ಕೊಂಡಿರೋವಂಥದ್ದಾಗಿರುತ್ತೆ. ಯಾಕೆಂತಂದರೆ ಫಿಸಿಕಲ್ ಆ್ಯಕ್ಟು ಸ್ಕಿನ್ ಟು ಸ್ಕಿನ್ ಆದರೂ ಆಗಿರ್ಬೋದು, ಅಥವಾ ಮಧ್ಯದಲ್ಲಿ ಒಂದು ಕ್ಲೋತ್ ಇದ್ರೂ ಕೂಡ ಆಗಿರ್ಬೋದು, ಸ್ಕಿನ್ ಟು ಸ್ಕಿನ್ ಆಗದೆ ಇರ್ಬೋದು. ಅದು ಮಕ್ಕಳ ಮೇಲೆ ಸೇಮ್ ಏನು ಟ್ರಾಮಾ, ಅವ್ರಿಗೆ ಮೆಂಟಲ್ಲು ಟಾರ್ಚರ್ ಏನಾಗುತ್ತೆ ಅದು ಸೇಮ್ ಪ್ರೆಷರು ಕ್ರಿಯೇಟ್ ಆಗಿರುತ್ತೆ ಅವ್ರ ಮೇಲೆ. ಯಾಕಂತಂದರೆ ಅವ್ರದ್ದು ಕನ್ಸೆಂಟ್ ಇರೋಲ್ಲ, ಇನ್ಫಾರ್ಮ್ಡ್ ಡಿಸಿಷನ್ ತೊಗೊಳಕ್ಕಾಗ್ತಾರಲ್ಲ ಅವ್ರಿಗೆ. ಅದಕ್ಕೋಸ್ಕರ ಬರೀ ಒಂದು ಕ್ಲಾತ್ ಇದೆ, ಅದಕ್ಕೋಸ್ಕರ ನಾವು ಅಲ್ಲಿ ಮಾಡಿರೋಂಥ ಏನು ಕ್ರೈಮ್ ಮಾಡ್ಕೊಂಡಿರ್ತಾರೆ ಅದನ್ನು ನಾವು ಪಾಕ್ಸೋ ಆ್ಯಕ್ಟಾಗಿ ಒಳಗಡೆ ಕೊಡೋಕ್ಕಾಗಲ್ಲ. ಅದರಿಂದ ಹೊರಗಡೆ ಕೊಡಬೇಕು ಅಂತಂದರೆ ಅದು ಒಂಥರ ಡೈಲ್ಯೂಟ್ ಮಾಡ್ಕೊಂಡಂಗೆ ಆಗಿರುತ್ತೆ, ಪಾಕ್ಸೋ ಆ್ಯಕ್ಟ್ನೇ ಡೈಲ್ಯೂಟ್ ಮಾಡ್ಕೊಂಡಂಗೆ ಆಗಿರುತ್ತೆ. ಈ ಆ್ಯಕ್ಟ್ ಮಾಡಿರೋಂಥ ಪರ್ಪಸ್ಸೇ ಮುಟ್ತಾ ಇರಲ್ಲ ಅದು. ಸೊ ಕನ್ಕ್ಲೂಷನಲ್ಲಿ ನಾವೇನು ಹೇಳ್ಕೋಬೋದು ಅನ್ನೋದಕ್ಕಿಂತ ಮುಂಚೆ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸು ಕೂಡ ನಾವು ನೋಡ್ಕೊಳ್ಳೋಣ. ಇವಾಗ ನಾವು ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ಗೌರ್ಮೆಂಟಲ್ಲಿ ಏನು ಪ್ರೊವಿಷನ್ ಇದೆ, ಅದಾದಮೇಲೆ ರೀಸೆಂಟಾಗಿ ಏನು ಅಪ್ಡೇಟ್ಸ್ ಆಗಿದ್ದಾವೆ ಇದರ ರಿಲೇಟೆಡ್ಡು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನೀವೇನು ಮಾಡ್ಕೋಬೇಕು ಅಂತಂದರೆ ಪ್ರೈವೇಟಲ್ಲಿ ಕೂಡ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಪ್ರೈವೇಟಲ್ಲೂ ಕೂಡ ಯಾವ ಥರ ನಮಗೆ ರಿಸರ್ವೇಷನ್ಸ್ ಇರುತ್ತೆ, ಅಥವಾ ಮಕ್ಕಳಿಗೋಸ್ಕರ ಯಾವ ಥರ ಸ್ಪೆಷಲ್ ಪ್ರಾವಿಷನ್ಸ್ ಇರುತ್ತೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡ್ಕೋಬೋದು. ಎಕ್ಸಾಂಪಲ್ ಇವಾಗ ಪ್ರೈವೇಟ್ ಅಂತಂದರೆ MNCಸ್ಗಳಿರುತ್ತೆ,
ಸೊ MNCಸಲ್ಲಿ ಏನು ವರ್ಕ್ ಮಾಡ್ತಾ ಇರ್ತಾರೆ ಅಲ್ಲೂ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ಅಲ್ಲಿ ಸಪ್ರೇಟಾಗಿ ಅವ್ರಿಗೆ ಆಟ ಆಡೋದಕ್ಕೋಸ್ಕರ ಕೆಲವೊಂದು ಪ್ರಾವಿಷನ್ಸ್ನ ಮಾಡ್ಕೊಂಡಿರ್ತಾರೆ. ಇವಾಗ ಏನಾದ್ರು ಫೀಡ್ ಮಾಡಬೇಕು ಅಂತಂದರೆ ಮಕ್ಕಳಿಗೆ ಅದನ್ನು ಕೂಡ ಒಂದು ಬೇರೆ ರೂಮ್ ಮಾಡ್ಕೊಂಡಿರ್ತಾರೆ. ಈ ಥರದ್ದೆಲ್ಲ ಪ್ರಾವಿಷನ್ಸ್ ಕೊಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಾವು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ಕೊಂಡಿರ್ಬೋದು. ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ನಮಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಅದಾದಮೇಲೆ ಗೂಗಲ್ಲು, ಸೊ ಈ ಥರದ್ದೆಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಲ್ಲೂ ಕೂಡ ಅಬ್ಯೂಸ್ ಅಗೇನ್ಸ್ಟು ಏನೇನು ಫಾರ್ಮಾಲಿಟೀಸ್ಗಳಿದ್ದಾವೆ, ನೀವು ಪೋಸ್ಟ್ನ ರಿಪೋರ್ಟ್ ಮಾಡ್ಬೋದು. ಅದರ ರಿಲೇಟೆಡ್ ಆ ಕಂಪನಿಗೆ ನೀವು ಮೇಲ್ನ ಬರಿಬೋದು. ಇಲ್ಲಾಂತಂದರೆ ರಿಪೋರ್ಟ್ ಮಾಡ್ತಿರೋಂಥ ಟೈಮಲ್ಲೇ ಎಕ್ಸ್ಟ್ರಾ ಪಾಯಿಂಟ್ಸ್ನ ಬರಿಬೋದು. ಅದ್ರ ಜೊತೆಗೆ ಯಾವುದಾದ್ರೂ ನೀವು ಕಂಟೆಂಟ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಅಪ್ಲೋಡ್ ಮಾಡ್ತಿರೋ ಟೈಮಲ್ಲಿ ಅಪ್ಲೋಡ್ ಮಾಡ್ತಿರೋಂಥ ಕ್ರಿಯೇಟರಿಂದು ಕನ್ಸೆಂಟು ಕೂಡ ತೊಗೊಂಡಿರ್ತಾರೆ. ಸೊ ಅಕಸ್ಮಾತ್ ಆ ಕನ್ಸೆಂಟಿಗೆ ಅಗೇನ್ಸ್ಟಾಗಿ ಏನಾದರೂ ವೀಡಿಯೋ ಹೋಗ್ತಾ ಇದ್ದರೆ ಅವ್ರ ಮೇಲೂ ಕೂಡ ಅವರು ಕೆಲವೊಂದು ಪ್ರಾವಿಷನ್ಸ್ ಇರುತ್ತೆ, ಅವ್ರ ಮೇಲೂ ಕೂಡ ಕೆಲವೊಂದು ಆ್ಯಕ್ಷನ್ಸ್ ತೊಗೊಳ್ಳೋಂಥ ಪ್ರಾವಿಷನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಂತಂದರೆ ಒಂದು ಪರ್ಸ್ಪೆಕ್ಟಿವ್ ಹೇಳಿದ ತಕ್ಷಣ ನಿಮಗೆ ಬೇರೆ ಬೇರೆ ಡೈಮೆನ್ಷನ್ಸು ಕೂಡ ನೀವು ಕವರ್ ಮಾಡ್ಕೊಂಡಿದ್ರೆ ನಿಮಗೆ ಆ್ಯಡೆಡ್ ಅಡ್ವಾಂಟೇಜ್ ಇರುತ್ತೆ. ಬಟ್ ಗೌರ್ಮೆಂಟಿನ ಪರ್ಸ್ಪೆಕ್ಟಿವ್ ನಾನು ಯಾಕೆ ಹೇಳಿದ್ದು ಅಂತಂದರೆ ಅದು ಒಂದು ಕರೆಕ್ಟಾಗಿರೋಂಥ ಆ್ಯಕ್ಟು ನಮಗೆ. ಸೊ ಕರೆಕ್ಟಾಗಿರೋಂಥ ಆ್ಯಕ್ಟ್ ಆಗಿರೋದ್ರಿಂದ ಅದ್ರ ಒಳಗಡೆ ಚಿಕ್ಕ ಚಿಕ್ಕ ಪ್ರಾವಿಷನ್ಸ್ಗಳಿರ್ತವೆ. ಆ ಥರ ಪ್ರಾವಿಷನ್ಸ್ನ ಪ್ರೈವೇಟಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಆನ್ ಪೇಪರ್ ಅವರು ಇಂಪ್ಯಾಕ್ಟ್ ಮಾಡಿಕೊಂಡು ಅದನ್ನು ಕೂಡ ಅವರು ನೋಡ್ಕೊಂಡಿರ್ಬೋದು. ಅಂತಂದರೆ ಈ ಥರ ಮಕ್ಕಳಿಗೆ ನೀಟಾಗಿ ಸೇವ್ ಮಾಡ್ಕೊಳ್ಳೋದಕ್ಕೆ. ಯಾಕಂತಂದರೆ ಚೈಲ್ಡ್ ಅಬ್ಯೂಸ್ ಅಂತ ಹೇಳಿದ ತಕ್ಷಣ ನಮಗೆ ಓವರಾಲಾಗಿ ಎಲ್ಲ ಪ್ರಾವಿಷನ್ಸು ಕೂಡ ಕವರ್ ಮಾಡ್ಕೋಬೇಕಾಗ್ತಾ ಇರುತ್ತೆ. ಅದ್ರ ಜೊತೆಗೆ ಕನ್ಕ್ಲೂಷನಲ್ಲಿ ನಾವೇನು ಹೇಳ್ಬೋದು ಅಂತಂದರೆ ಚೈಲ್ಡ್ಹುಡ್ ಅಂತ ಏನಿರುತ್ತಲ್ಲ ಇದೊಂಥರ ಗೋಲ್ಡನ್ ಪೀರಿಯಡ್ ಆಗಿರುತ್ತೆ ಲೈಫಲ್ಲಿ ಎಲ್ಲರದು ಕೂಡ. ನಾವು ಹೇಳ್ತೀವಿ ಮಕ್ಕಳಲ್ಲಿ ದೇವ್ರು ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಆ ಮಕ್ಕಳನ್ನೇ ಅಬ್ಯೂಸ್ ಮಾಡ್ಕೊಳ್ಳೋವಂಥದ್ದು ಒಂಥರ ದೇವ್ರನ್ನೇ ಅಬ್ಯೂಸ್ ಮಾಡ್ಕೊಂಡಂಗೆ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಅದ್ರ ಜೊತೆಗೆ ಆ ಚೈಲ್ಡ್ ಹ್ಯಾಸ್ ಅ ಸಾಫ್ಟ್ ಹಾರ್ಟ್. ಅದಾದಮೇಲೆ ಅವ್ರಿಗೇನು ಪ್ರಾಬ್ಲಮ್ಸ್ ಇರೋಲ್ಲ, ವರೀಸ್ ಇರೋಲ್ಲ, ಆ್ಯಂಗ್ಸೈಟೀಸ್ಗಳಿರಲ್ಲ. ಎಕ್ಸಾಂಪಲ್ ಇವಾಗ ಸ್ಕೂಲಲ್ಲಿ ನೀವು ನೋಡ್ಕೋಬೇಕು ಅಂತಂದರೆ 5th 6th ಸ್ಟ್ಯಾಂಡರ್ಡು ಮಕ್ಕಳಿಗೆ ನಾಳೆ ಎಕ್ಸಾಮ್ ಯಾವ ಥರ ಬರೀಬೇಕು, ಇಲ್ಲ ಅಂತಂದರೆ ಇರೋವಂಥ ನೋಟ್ಸ್ ಯಾವ ಥರ ಕಂಪ್ಲೀಟ್ ಮಾಡ್ಕೋಬೇಕು, ಅದೇ ಅವ್ರಿಗೆ ಇರೋವಂಥದ್ದು ಹೈಯೆಸ್ಟ್ ಪ್ರಾಬ್ಲಮ್ಮು. ಅಂತಂದರೆ ಅಷ್ಟು ಇನ್ನೋಸೆಂಟ್ ಆಗಿರ್ತಾರೆ ಅವ್ರದ್ದು. ಸೊ ಅವ್ರ ಜೊತೆಗೆ ಏನಾದರೂ ಸ್ವಲ್ಪ ಆದ್ರೂ ಮಿಸ್ಬಿಹೇವ್ ಮಾಡ್ಕೊಂಡಿದ್ರೆ ಅದು ಅವ್ರ ಮೈಂಡ್ ಮೇಲೆ ಪರ್ಮನೆಂಟಾಗಿ ಒಂದು ಮಾರ್ಕ್ನ ಇಡ್ತಾ ಇರುತ್ತೆ. ಸೊ ಅದು ಅವ್ರಿಗೆ ಫ್ಯೂಚರ್ಗೂ ಕೂಡ ಒಳ್ಳೆಯದಲ್ಲ. ನೆಕ್ಸ್ಟು ಅವ್ರು ಯಾವ ಥರ ಸ್ಟೆಪ್ಸ್ ತೊಗೊತಾರೆ ಅಂತಲೂ ಕೂಡ ನಾವು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂತಂದರೆ ನಾವು ಇವಾಗಿರುವಂಥ ಸೋಷಿಯಲ್ ಮೀಡಿಯಾ ಟೈಮಲ್ಲಿ, ಇವಾಗಿರುವಂಥ ಸೆಂಚುರಿಯಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಮಕ್ಕಳಲ್ಲೂ ಕೂಡ ನಾವು ಎಷ್ಟೊಂದು ಸೂಸೈಡ್ ಕೇಸಸ್ನೆಲ್ಲ ನೋಡ್ಕೊಂಡಿದ್ದೀವಿ, ಡ್ರಗ್ ಅಬ್ಯೂಸ್ನೂ ಕೂಡ ಎಲ್ಲ ನಾವು ನೋಡ್ಕೊಂಡಿದ್ದೀವಿ. ಸೊ ಈ ಥರ ನಾವು ಚಿಕ್ಕದಾಗಿರುವಂಥ ಇನ್ಸ್ಟಿಟ್ಯೂಷನ್ ಇರುವಂಥ ಟೈಮಲ್ಲೇ ನಾವು ಅದನ್ನು ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಅದು ಲಾಂಗ್ ಟರ್ಮಲ್ಲಿ ಒಳ್ಳೆ ಇಂಪ್ಯಾಕ್ಟ್ ಆಗಿರಲ್ಲ ಲೈಫಲ್ಲಿ ಅವ್ರದ್ದು. ಸೊ ಮಕ್ಕಳಿಂದ ಏನು ಚೈಲ್ಡ್ಹುಡ್ಡಲ್ಲಿ ಮೆಮೊರೀಸ್ ಇರುತ್ತೆ ಅದೇ ಕಂಪ್ಲೀಟಾಗಿ ಲೈಫಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಮಕ್ಕಳು ಆ್ಯಕ್ಚುಲಾಗಿ ಒಂದು ಮೋಟೋ ಏನು ಫಾಲೋ ಮಾಡ್ಕೊತಾ ಇರ್ತಾರೆ, ನಾವು ಕೂಡ ಮಕ್ಕಳಾಗಿರ್ಬೇಕಾದ್ರೆ ಅದನ್ನೇ ಫಾಲೋ ಮಾಡ್ಕೊತಾ ಇದ್ವಲ್ಲ, ಈ ಟು ಡ್ರಿಂಕ್ ಆ್ಯಂಡ್ ಬಿ ಮೇರಿ ಅಂತಂದರೆ ಫುಲ್ ಹ್ಯಾಪಿಯಾಗಿ ಉಳ್ಕೊಂಡಿರ್ಬೇಕು ಅಂತ. ಸೊ ಈ ಥರ ಇರುವಂಥ ಟೈಮಲ್ಲಿ ನಾವು ಈ ಅಬ್ಯೂಸಸ್ಗಳನ್ನ ಕಂಪ್ಲೀಟಾಗಿ ಮ್ಯಾನೇಜ್ ಮಾಡ್ಕೋಬೇಕು. ಓವರಾಲಾಗಿ ಅವರ ವೆಲ್ ಬೀಯಿಂಗ್ನ ನಾವು ನೋಡ್ಕೊಂಡಿರಬೇಕು. ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಈಕ್ವಲ್ ಆಗಿರಬೇಕು. ಅಬ್ಯೂಸ್ ಅಂತ ಹೇಳಿದ ತಕ್ಷಣ ಒಂದೇ ಫಾರ್ಮ್ ಆಫ್ ಅಬ್ಯೂಸ್ ಅಲ್ಲ, ಫಿಸಿಕಲ್ಲು, ಮೆಂಟಲ್ಲು ಎಲ್ಲ ಥರ ಅಬ್ಯೂಸ್ನೂ ಕೂಡ ನಾವು ಒಂದು ನ್ಯಾಕಲ್ಲಿ ಇಟ್ಕೊಂಡಿರಬೇಕು. ಅದ್ರ ಜೊತೆಗೆ ನಾವು ಪೇರೆಂಟ್ಸ್ಗೂ ಕೂಡ ಒಂದು ಸಾಫ್ಟ್ ಸ್ಕಿಲ್ಲು ಎಜುಕೇಷನ್ನು ಕೂಡ ಪ್ರೊವೈಡ್ ಮಾಡ್ಕೋಬೇಕು. ಯಾವ ಥರ ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು ಅದನ್ನು ಕೂಡ ನಾವು ಹೇಳ್ಕೊಡ್ಬೇಕು. ಈ ಥರ ಎಜುಕೇಷನ್ ಎಲ್ಲ ನಾವು ಸ್ಕೂಲಲ್ಲೇ ಇಂಪಾರ್ಟ್ ಮಾಡ್ಕೊಂಡಿದ್ರೆ ಮಕ್ಳಿಗೂ ಕೂಡ ಇನ್ಫಾರ್ಮ್ಡ್ ಡಿಸಿಷನ್ ತೊಗೊಳ್ಳೋವಂಥದ್ದು ಕೆಪಾಸಿಟಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಎಂಡ್ ಮಾಡ್ಕೊಂಡಿರ್ಬೋದು. ಸೊ ನೀವು ಇಲ್ಲಿವರೆಗೂ ನೋಡ್ಕೊಂಡಿದ್ದೀರಾ ಅಂತಂದರೆ #ಚೈಲ್ಡ್ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಕೊಂಡಿರಿ. ಅಂತಂದರೆ ನಂಗೆ ಗೊತ್ತಾಗುತ್ತೆ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಂಡಿದ್ದೀರಾ ಅಂತ. ಇವುಗಳ PDFs ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಈ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಂಡಿರ್ಬೋದು. ನಿಮಗೆ ಅವರು PDF ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲದು ಪ್ರೊವೈಡ್ ಮಾಡ್ಕೊತಾರೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.